ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾರಾವತಿ ಫುಡ್ಸ್. ನಾನಿವತ್ತು ನಿಮಗೆ ಪಾಲಕ್ ಚಪಾತಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಸಿಂಪಲ್ ಮತ್ತು ತುಂಬಾ ಈಸಿಯಾಗಿದೆ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಟ್ ಪಾಲಕನ್ನು ನೀರಲ್ಲಿ ಕುದಿಸ್ಕೊಂಡು ನಂತರ ಅದನ್ನು ಐಸ್ ಕ್ಯೂಬ್ನಲ್ಲಿ ಹಾಕಿ ತೆಗೆದಿಡಬೇಕು. ನಂತರ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬ್ನಲ್ಲಿ ಹಾಕಿದರೆ ಅದು ಚೆನ್ನಾಗಿ ಕಲರ್ ಬರುತ್ತೆ. ನಂತರ ಮಿಕ್ಸಿಯಲ್ಲಿ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅಜ್ವಾಯಿನು ಮತ್ತು ಪಾಲಕನ್ನು ನಾವೇನು ಐಸ್ ಕ್ಯೂಬ್ನಲ್ಲಿ ಹಾಕಿಟ್ಟಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ಸೋದಿಸಿ ಇಟ್ಕೊಂಡಿದ್ದೆ, ಜರಡಿ ಹಿಡಿದು. ನಂತರ ಅದರಲ್ಲಿ ಪಾಲಕ್ ಪೇಸ್ಟನ್ನು ಹಾಕಿ ನಂತರ ಒಂದು ಸ್ವಲ್ಪ ಎಳ್ಳು ಮತ್ತು ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ನಂತರ ಅದನ್ನು ನೀರಲ್ಲಿ ಉಳಿದಿತ್ತಲ್ಲ, ನೀರನ್ನು ಮಿಕ್ಸಿ ಜಾರಲ್ಲಿ ಉಳಿದಿದ್ದನ್ನೆಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಮೂಲಿ ಯಾವ ಥರ ಚಪಾತಿ ಹಿಟ್ಟು ನಾದ್ತೀವೋ ಅದೇ ಥರ ನಾದಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಮೇಲ್ಗಡೆ ಎಲ್ಲ ಸವರಿ ಒಂದು ಹಾಫ್ ಆನ್ ಅವರ್ ಅದನ್ನು ನೆನೆಯಲ್ಲಿ ಇಟ್ಬಿಡಿ. ಅದು ಚೆನ್ನಾಗಿ ನೆನೆಯುತ್ತೆ. ನೆನೆದ್ರೇ ಚಪಾತಿ ಚೆನ್ನಾಗಿ ಹೂವಿನ ಥರ ಬರುತ್ತೆ. ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಳಿ. ಸಾಫ್ಟಾಗಿ ಚಪಾತಿ ಹಿಟ್ಟು ನಾದ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದಿದೆ ಅಂತ. ನಾನು ಇದನ್ನು ಬೆಳಗ್ಗೆ ನಾಷ್ಟಕ್ಕೆ ಮಾಡಿದ್ದೆ. ನೀವು ಮಧ್ಯಾಹ್ನದ ಊಟಕ್ಕೂ ಮಾಡಬಹುದು. ನೋಡಿ ಒಂದೊಂದೇ ಉಳ್ಳೆಯನ್ನಾಗಿ ಮಾಡಿಕೊಂಡು ರೌಂಡಾಗಿ ನಂತರ ಲಟ್ಟಿಸಿಟ್ಕೊಂಡು ಬಿಟ್ಟೆ ಅಷ್ಟೂ. ನೀವು ಇದನ್ನು ಪದರ ಚಪಾತಿ ಆದರೂ ಮಾಡಬಹುದು. ನಮ್ಮ ಮನೆಯಲ್ಲಿ ಹೆಚ್ಚಾಗಿ 3 ಮೂಲಿ ಚಪಾತಿಯನ್ನೇ ಇಷ್ಟಪಡ್ತಾರೆ. ಹೀಗಾಗಿ ನಾನು ತ್ರಿಕೋನ ಚಪಾತಿನೇ ಮಾಡೋದು. ಈ ಥರ ಇದು 3 ಲೇಯರ್ ಬರುತ್ತೆ. ಈ ಥರ ನಾವು ತೋರಿಸೋ ಥರ ಮಾಡಿದರೆ ಪದರಿನ ಚಪಾತಿ ಆದರೆ 2 ಥರ ಬರುತ್ತೆ. ನೋಡಿ ಅಲ್ಲಿ ಗ್ಯಾಸ್ ಮೇಲೆ ಕಾಯಕ್ಕಿಟ್ಟಿದ್ದೆ. ನಂತರ ಎಲ್ಲ ಉಳ್ಳೆ ಮಾಡಿ ಇಟ್ಕೊಂಡಿದ್ನಲ್ಲ ಒಂದೊಂದಾಗಿ ಲಟ್ಟಿಸ್ತಾ ಹೋಗ್ತೀನಿ. ತುಂಬ ಭಾರ ಏನು ಹಾಕೋದು ಬೇಡ. ನೀವು ಮಾಮೂಲಿ ಯಾವ ಥರ ಚಪಾತಿ ಮಾಡ್ತೀರೋ ಮನೆಯಲ್ಲಿ ಅದೇ ಥರನೇ ಮಾಡಿ. ಒಂದು ಸ್ವಲ್ಪ ಇದು ಕುಗ್ಗುತ್ತೆ. ನೀವು ಹೇಗೆ ಹಿಗ್ಗಿಸ್ತಿರೋ ಪಾಲಕ್ ಹಾಕಿರ್ತೀವಲ್ಲ ಅದು ಒಂದು ಸ್ವಲ್ಪ ಕುಗ್ಗುತ್ತೆ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಆಗೋದಿಲ್ಲ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದು ಹೇಗಾಗಿತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಕಲರು ಗ್ರೀನ್ ಕಲರ್ ಚಪಾತಿ ಹೇಗಿದೆ ನೋಡಿ ಫ್ರೆಂಡ್ಸ್. ನಂತರ ಅಲ್ಲಿ ಏನು ಕಾಯಕ್ಕಿಟ್ಟಿದ್ನಲ್ಲ, ನಾನು ಈ ಥರ ರೌಂಡಾಗಿ ಒಂಥರ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಚೌಕ್ ಒಂಥರ ಚಪಾತಿ ಮಾಡಿ ತೋರಿಸ್ತೀನಿ. ಅದೇ ಥರ ಶೇಪ್ ನೋಡಿ ನಿಮಗೂ ಬೇಜಾರಾಗಿರ್ಬೋದು. ಅದಕ್ಕೆ ಒಂಥರ ಚೌಕಾಗಿ ತೋರಿಸೋಣ ಅಂತ. ನೋಡಿ ಕಾಯಿ ಇತ್ತಲ್ಲ, ಅದನ್ನು ನಾವು ಮಾಮೂಲಾಗಿ ಹೇಗೆ ಚಪಾತಿ ಬೇಯಿಸೋತೀವಿ ಅದೇ ಥರ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಚಪಾತಿ. ಕಲರು ಚೆನ್ನಾಗಿ ಬಂದಿದೆಯಲ್ಲ ನೋಡಿ. ನಂತರ ಇನ್ನೊಂದು ಸ್ಕ್ವೇರ್ ಶೇಪ್ನಲ್ಲಿ ಚಪಾತಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಅದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಇದು ಹೇಗೆ ಕಾಣುತ್ತೆ ಅಂದರೆ ಗ್ರೀನ್ ಕಲರ್ ಆಗೇ ಕಾಣುತ್ತೆ. ಪಾಲಕನ್ನು ನಾವು ಆವಾಗಲೇ ಕುದಿಸಿದ್ವಲ್ಲ, ಐಸ್ ಕ್ಯೂಬ್ನಲ್ಲಿ ಹಾಕೋದ್ರಿಂದ ಅದ್ರ ಕಲರ್ ಹಾಳಾಗೋದೇ ಇಲ್ಲ, ಗ್ರೀನ್ ಕಲರ್ ಆಗಿ ಬರುತ್ತೆ. ಇಲ್ಲ ಅಂದರೆ ಕಪ್ಪಾಗುತ್ತೆ. ಅದಕ್ಕೆ ಇದು ಟಿಪ್ಪು. ಗ್ರೀನ್ ಕಲರ್ ಆಗಿ ಉಳಿಬೇಕಂದ್ರೆ ಐಸ್ ಕ್ಯೂಬ್ನಲ್ಲಿ ಹಾಕಿಬಿಡಿ. ಪಾಲಕ್ ಕಟ್ಟನ್ನು ತೆಗೆದ ನಂತರನೇ ಅಂದರೆ ಕಲರು ಚೆನ್ನಾಗಿರುತ್ತೆ. ಯಾವುದು ಫುಡ್ ಕಲರ್ ಹಾಕಿಲ್ಲ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಒಂದು ಸ್ವಲ್ಪ ಮೇಲೆ ಕೆಳಗಡೆ ಎಣ್ಣೆ ಹಚ್ಚಿ ಬೇಯಿಸಬೇಕು. ನಾನು ಒಂದು ಸ್ವಲ್ಪ ಸಕ್ಕರೆ ಉದುರಿಸಿದ್ದೆ ಮೇಲ್ಗಡೆ. ಸ್ವಲ್ಪ ಆಪ್ಷನಲ್ ಇದು, ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನನಗೆ ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಯಾವಾಗ ಹೊಸ ವಿಡಿಯೋ ನಿಮಗೆ ಕಳಿಸ್ತೀನಿ ಯೂಟ್ಯೂಬ್ನಲ್ಲಿ, ನೀವು ಫಸ್ಟ್ ಟೈಮ್ ನೀವೇ ನೋಡ್ಬೋದು ಅದನ್ನು. ಅದಕ್ಕೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವು ಒಂದು ಸಲ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್, ಪ್ಲೀಸ್. ಓಕೆ ನೋಡಿ ಚಪಾತಿ ಅಂತೂ ಆಯಿತು. ಇದೇ ಥರ ನೋಡಿ ಇಷ್ಟೊಂದು ಚಪಾತಿ ಮಾಡಿದ್ದೆ ನಾನು. ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಚಪಾತಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದನ್ನು ಆಲೂಗಡ್ಡೆ ಪಲ್ಯದಲ್ಲೂ ನಿಮ್ಗೆ ಯಾವುದು ಇಷ್ಟ ಅದೇ ಥರ ಪಲ್ಯದಲ್ಲಿ ಇದನ್ನು ಮಾಡ್ಬೋದು. ನೋಡಿ 3 ಲೇಯರ್ ಬರುತ್ತೆ. 3 ಪದರ ಚಪಾತಿ ಅಂದರೆ 3 ಲೇಯರು ಬರುತ್ತೆ. ನೋಡಿ ಒಳಗಡೆ ಎಲ್ಲ ಪದ್ರ 3 ಲೇಯರ್ ಬಂದಿದೆ. ಈ ಥರ ಒಮ್ಮೆ ನೀವು ಟ್ರೈ ಮಾಡಿ.
ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ.